ನಮಸ್ಕಾರ. ಮನಿ ನೈನ್ ಕನ್ನಡದ ಎಕ್ಸ್ಪ್ಲೈನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ಬನ್ನಿ, ಇವತ್ತಿನ ಎಪಿಸೋಡ್ನಲ್ಲಿ ನಾವು ಈ ಡಿಸೆಂಬರ್ 31ರ ದಿನಾಂಕ ಮತ್ತು ಆ ದಿನದ ಹಣಕಾಸಿನ ಮಹತ್ವದ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಇದೆ, ನೋಡ್ತಾ ಹೋಗೋಣ. 2023 ಮುಗಿತಾ ಇದೆ, ಹೊಸ ವರ್ಷದ ಸಂಭ್ರಮಾಚರಣೆ ಶುರುವಾಗಿದೆ. ಆದರೆ ಹೊಸ ವರ್ಷದ ಸಂಭ್ರಮದಲ್ಲಿ ವರ್ಷದ ಕೊನೆಯ ತಿಂಗಳಲ್ಲಿ ಮಾಡಬೇಕಿರುವ ಕೆಲಸವನ್ನು ನೀವು ಮರೆಯಬೇಡಿ. ಯಾಕೆಂದರೆ ಈ ಕೆಲಸಗಳು ನೇರವಾಗಿ ನಿಮ್ಮ ಹಣಕಾಸಿಗೆ ಸಂಬಂಧಪಟ್ಟಿದ್ದಾಗಿವೆ. ಈ ಕೆಲಸಗಳನ್ನು ಇನ್ನೂ ನೀವು ಮಾಡಿಲ್ಲದಿದ್ದರೆ ಏನಾದರೂ ಸಮಸ್ಯೆ ಉದ್ಭವಿಸುವ ಮೊದಲು ಮಾಡಿಬಿಡಿ. ಈ ಕೆಲಸಗಳು ಯಾವುವು, ಯಾಕೆ ಅವು ಪ್ರಮುಖ, ಅವುಗಳನ್ನು ಮುಗಿಸೋದು ಹೇಗೆ, ಇವೆಲ್ಲವನ್ನು ನಾವೀಗ ನೋಡೋಣ. ನೋಡಿ, ಮೊದಲ ಕೆಲಸ ನಾಮಿನೇಷನ್ಗಳನ್ನು ಅಪ್ಡೇಟ್ ಮಾಡೋದು. ಮಾರ್ಕೆಟ್ ರೆಗ್ಯುಲೇಟರ್ ಸೆಬಿ ಮ್ಯೂಚುವಲ್ ಫಂಡ್ಗಳು ಮತ್ತು ಡಿಮ್ಯಾಟ್ ಅಕೌಂಟ್ಗಳಿಗೆ ನಾಮಿನೇಷನ್ಗಳನ್ನು ಮಾಡೋದಕ್ಕೆ, ಅಪ್ಡೇಟ್ ಮಾಡೋದಕ್ಕೆ, ತೆಗೆದುಹಾಕೋದಕ್ಕೆ 2023ರ ಡಿಸೆಂಬರ್ 31ನ ಕೊನೆಯ ದಿನ ಅಂತ ನಿರ್ಧಾರ ಮಾಡಿದೆ. ಈ ಕೊನೆಯ ದಿನದೊಳಗೆ ನೀವು ನಿಮ್ಮ ನಾಮಿನೇಷನ್ಗಳನ್ನು ಅಪ್ಡೇಟ್ ಮಾಡಿಲ್ಲದಿದ್ದರೆ ನಿಮ್ಮ ಖಾತೆ ನಿಷ್ಕ್ರಿಯ ಆಗಬಹುದು. ಅಂದರೆ ನಿಮ್ಮ ಮ್ಯೂಚುವಲ್ ಫಂಡ್ಗಳನ್ನು ನೀವು ಮಾರಾಟ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಷ್ಟೇ ಅಲ್ಲ, ಒಂದು ಮ್ಯೂಚುವಲ್ ಫಂಡ್ನಿಂದ ಇನ್ನೊಂದು ಮ್ಯೂಚುವಲ್ ಫಂಡ್ಗೆ ಹಣ ವರ್ಗಾವಣೆ ಮಾಡೋದಕ್ಕೆ ನಿಮಗೆ ಸಾಧ್ಯ ಆಗೋದಿಲ್ಲ. ಅದೇ ರೀತಿ ನಿಮ್ಮ ಡಿಮ್ಯಾಟ್ ಅಕೌಂಟ್ನಲ್ಲಿ ನಾಮಿನೇಷನ್ ಡೀಟೇಲನ್ನು ಅಪ್ಡೇಟ್ ಮಾಡೋದು ಕೂಡ ಕಡ್ಡಾಯ. ಡಿಮ್ಯಾಟ್ ಅಕೌಂಟ್ನಲ್ಲಿ ನಿಮಗೆ ನಾಮಿನಿ ಬೇಡ ಅಂತಾದರೆ ಅದರ ಮಾಹಿತಿಯನ್ನು ಕೂಡ ನೀವು ಒದಗಿಸಬೇಕಾಗುತ್ತೆ. ಡಿಸೆಂಬರ್ 31ರೊಳಗೆ ನಿಮ್ಮ ನಾಮಿನಿಯ ವಿವರಗಳನ್ನು ನೀವು ಅಪ್ಡೇಟ್ ಮಾಡಿಲ್ಲದಿದ್ದರೆ ನಿಮ್ಮ ಡಿಮ್ಯಾಟ್ ಅಕೌಂಟ್ನಲ್ಲಿ ಇರುವ ಹಣವನ್ನು ಬಳಸಿ ಷೇರು ಖರೀದಿ ಮತ್ತು ಮಾರಾಟ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಡಿಮ್ಯಾಟ್ ಅಕೌಂಟ್ನಲ್ಲಿ ನಾಮಿನಿ ಅಪ್ಡೇಟ್ ಮಾಡೋದು ಹೇಗೆ, ಬನ್ನಿ ಆ ಬಗ್ಗೆ ಕೂಡ ನೋಡೋಣ. ಇದನ್ನು ಅಪ್ಡೇಟ್ ಮಾಡೋದಕ್ಕೆ ನ್ಯಾಷನಲ್ ಸೆಕ್ಯೂರಿಟೀಸ್ ಡೆಪಾಸಿಟರಿ ಲಿಮಿಟೆಡ್ ಅಂದರೆ NSDL www.nsdl.co.in ಈ ವೆಬ್ಸೈಟ್ಗೆ ನೀವು ಹೋಗಬೇಕಾಗುತ್ತೆ. ಅಲ್ಲಿ ಡಿಮ್ಯಾಟ್ ನಾಮಿನೇಟ್ ಆನ್ಲೈನ್ ಎಂಬುದನ್ನು ಕ್ಲಿಕ್ ಮಾಡಬೇಕು. DPID, ಕ್ಲೈಂಟ್ ID ಮತ್ತು ಪ್ಯಾನನ್ನು ಎಂಟರ್ ಮಾಡಿ ನಿಮ್ಮ ಡಿಮ್ಯಾಟ್ ಅಕೌಂಟಿಗೆ ರಿಜಿಸ್ಟರ್ ಆದ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಅದಾದಮೇಲೆ ನೀವು ನಾಮಿನಿ ವಿವರಗಳನ್ನು ನಮೂದಿಸಿ ಆಧಾರ್ ಮೂಲಕ ಸೈನ್ ಮಾಡಬಹುದು. ನೀವು ಆಧಾರ್ OTP ಎಂಟರ್ ಮಾಡಿದ ಮೇಲೆ ವಿವರಗಳನ್ನು ಅಪ್ಡೇಟ್ ಮಾಡೋದಕ್ಕೆ ನಿಮಗೆ ಸಾಧ್ಯ ಆಗುತ್ತೆ. ಅದೇ ರೀತಿ ನೀವು ಮ್ಯೂಚುವಲ್ ಫಂಡ್ಗಳಲ್ಲಿ ನಾಮಿನಿಯನ್ನು ಸೇರಿಸೋದಕ್ಕೆ ನೀವು CAMS ವೆಬ್ಸೈಟ್ಗೆ ಭೇಟಿ ಕೊಡಬೇಕಾಗುತ್ತೆ. ಅದರ ವೆಬ್ಸೈಟ್ www.camsonline.com. ಅದರಲ್ಲಿ MF ಇನ್ವೆಸ್ಟರ್ಸ್ ಇದರ ಮೇಲೆ ಕ್ಲಿಕ್ ಮಾಡಿ ನಂತರ ನಾಮಿನೇಟ್ ನೌ ಎಂಬುದನ್ನು ಕ್ಲಿಕ್ ಮಾಡಿ. ಇದಾದ ಮೇಲೆ ಪ್ಯಾನ್ ನಂಬರನ್ನು ನಮೂದಿಸಿ. ಈಗ ನಿಮಗೆ ನಿಮ್ಮ ಮ್ಯೂಚುವಲ್ ಫಂಡ್ ಅಕೌಂಟಿನಲ್ಲಿ ವಿವರಗಳು ಕಾಣಿಸ್ತವೆ. ಈಗ ನೀವು ಅಕೌಂಟ್ನ ಮೇಲೆ ಕ್ಲಿಕ್ ಮಾಡಿ ನಾಮಿನಿಯನ್ನು ರಿಜಿಸ್ಟರ್ ಮಾಡಬಹುದು, ಬದಲಿಸಬಹುದು ಅಥವಾ ತೆಗೆದು ಹಾಕಬಹುದು. ಮ್ಯೂಚುವಲ್ ಫಂಡ್ಗಳು ಅಥವಾ ಡಿಮ್ಯಾಟ್ ಅಕೌಂಟ್ಗಳಿಗೆ ನೀವು ಈ ಹಂತಗಳನ್ನು ಅನುಸರಿಸಬಹುದು. ಇದನ್ನು ಹೊರತುಪಡಿಸಿ ಇನ್ನಷ್ಟು ಇತರ ಹೂಡಿಕೆಗಳು ಕೂಡ ಇದೆ, ಅದರಲ್ಲೂ ಕೂಡ ನೀವು ನಿಮ್ಮ ನಾಮಿನಿಯ ವಿವರಗಳನ್ನು ಒದಗಿಸಬೇಕಾಗುತ್ತೆ. ನಾಮಿನಿ ಅಪ್ಡೇಟ್ ಮಾಡೋದಕ್ಕೆ ಕೊನೆಯ ದಿನ ಇರಲಿ ಅಥವಾ ಇಲ್ಲದೇ ಇರಲಿ, ಹಣಕಾಸು ಪ್ರಾಡಕ್ಟ್ಗಳಾದ ಬ್ಯಾಂಕ್ ಅಕೌಂಟ್ಗಳು, ಫಿಕ್ಸೆಡ್ ಡೆಪಾಸಿಟ್, ಸಣ್ಣ ಉಳಿತಾಯ ಸ್ಕೀಮ್ಗಳು, ಇನ್ಶೂರೆನ್ಸ್ ಪಾಲಿಸಿಗಳು, ಎಂಪ್ಲಾಯ್ ಪ್ರಾವಿಡೆಂಟ್ ಫಂಡ್ ಮತ್ತು ಬ್ಯಾಂಕ್ ಡಾಕ್ಯುಮೆಂಟ್ಸ್ಗಳಿಗೆ ನೀವು ನಾಮಿನಿ ವಿವರಗಳನ್ನು ಸೇರಿಸಬೇಕು. ಹಲವು ಬಾರಿ ಜನರು ನಾಮಿನಿ ಕಾಲಮನ್ನು ಖಾಲಿ ಬಿಟ್ಟಿರ್ತಾರೆ. ಇದು ಸರಿಯಾದ ಅಭ್ಯಾಸ ಅಲ್ಲ. ಯಾವುದೇ ಹೂಡಿಕೆಯ ಸ್ಕೀಮ್ನಲ್ಲಿ ನಾಮಿನಿಯ ವಿವರ ಅತ್ಯಂತ ಅಗತ್ಯವಾಗಿರುತ್ತೆ. ಒಂದು ವೇಳೆ ಹೂಡಿಕೆದಾರ ಸಾವನ್ನಪ್ಪಿದರೆ ಸರಿಯಾದ ವ್ಯಕ್ತಿಗೆ ಅವನ ಹಣವನ್ನು ಸುಲಭವಾಗಿ ವರ್ಗಾವಣೆ ಮಾಡಬಹುದು. ಈ ನಾಮಿನಿ ಎಂಬುವರು ನಿಮ್ಮ ಉತ್ತರಾಧಿಕಾರಿಯಾಗಿರಬಹುದು ಅಥವಾ ಆತ್ಮೀಯ ವ್ಯಕ್ತಿಯೂ ಆಗಿರಬಹುದು. ನಾಮಿನಿ ಇಲ್ಲದಿದ್ದರೆ ಉತ್ತರಾಧಿಕಾರಿಗಳಿಗೆ ನಿಮ್ಮ ಹಣವನ್ನು ಪಡೆಯುವುದಕ್ಕೆ ಕಾನೂನಿನ ಪ್ರಕಾರ ದೀರ್ಘವಾದ ಪ್ರಕ್ರಿಯೆಯನ್ನು ಅನುಸರಿಸಬೇಕಾಗುತ್ತೆ. ನಾಮಿನಿ ಅಪ್ಡೇಟ್ ಮಾಡೋದ್ರ ಜೊತೆಗೆ ಈ ತಿಂಗಳು ನೀವು ಮಾಡಬೇಕಾಗಿರುವ ಇನ್ನೂ 2 ಕೆಲಸಗಳು ಕೂಡ ಇವೆ. 2023ರ ಹಣಕಾಸು ವರ್ಷಕ್ಕೆ ನೀವು ಇನ್ನೂ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅಥವಾ ITR ಫೈಲ್ ಮಾಡಿಲ್ಲದೇ ಇದ್ದರೆ ನಿಮಗೆ ಇನ್ನೂ ಒಂದು ಅವಕಾಶವಿದೆ. ಈ ಅವಕಾಶ ಏನು, ಇದರಿಂದ ನಾವು ಹೇಗೆ ಪ್ರಯೋಜನವನ್ನು ಪಡ್ಕೊಳ್ಬಹುದು ಅನ್ನೋದನ್ನು ಕೂಡ ನಾವೀಗ ನೋಡೋಣ. ನೋಡಿ, ಕೊನೆಯ ದಿನದೊಳಗೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಿಲ್ಲದೆ ಇದ್ದರೆ, ಅಂದರೆ ಜುಲೈ 31ರ ಒಳಗೆ ಫೈಲ್ ಮಾಡಿಲ್ಲದಿದ್ದರೆ ಡಿಸೆಂಬರ್ 31ರ ಒಳಗೆ ವಿಳಂಬಿತ ರಿಟರ್ನನ್ನು ಸಲ್ಲಿಕೆ ಮಾಡಬಹುದು. ಸೆಕ್ಷನ್ 139(4) ಇದರ ಅಡಿಯಲ್ಲಿ ಈ ಸೌಲಭ್ಯವನ್ನು ಕಲ್ಪಿಸಲಾಗಿದೆ. ಆನ್ಲೈನಲ್ಲಿ ನೀವು ಸಲ್ಲಿಸುವಾಗ ಬಿಲೇಟೆಡ್ ರಿಟರ್ನ್ ಎಂಬುದನ್ನು ನೀವು ಆಯ್ಕೆ ಮಾಡಬೇಕಾಗುತ್ತೆ. ಈ ರೀತಿಯ ರಿಟರ್ನ್ಸ್ಗೆ ಪ್ರಾಸೆಸ್, ಗಳಿಕೆ, ಕಡಿತ, ವಿನಾಯಿತಿ ಇತ್ಯಾದಿಯನ್ನು ಸಾಮಾನ್ಯ ರಿಟರ್ನ್ಸ್ ರೀತಿಯಲ್ಲಿಯೇ ತೋರಿಸಲಾಗುತ್ತೆ. ಬಿಲೇಟೆಡ್ ರಿಟರ್ನ್ಸ್ಗೆ ಆದಾಯ ತೆರಿಗೆ ಕಾಯ್ದೆ ಸೆಕ್ಷನ್ 234(f) ಇಲ್ಲಿ ಶುಲ್ಕವನ್ನು ವಿಧಿಸಲಾಗುತ್ತೆ. 5 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಆದಾಯ ಇದ್ದರೆ 5,000 ರೂಪಾಯಿ ಶುಲ್ಕವನ್ನು ವಿಧಿಸಲಾಗುತ್ತೆ. ಸಣ್ಣ ತೆರಿಗೆದಾರರಾಗಿದ್ದರೆ, ಅಂದರೆ 5 ಲಕ್ಷಕ್ಕಿಂತ ಕಡಿಮೆ ಆದಾಯವನ್ನು ಹೊಂದಿದ್ದರೆ 1,000 ರೂಪಾಯಿಗಿಂತ ಕಡಿಮೆ ಶುಲ್ಕವನ್ನು ವಿಧಿಸಲಾಗುತ್ತೆ. ಇನ್ನು ಸಮಯಕ್ಕೆ ಸರಿಯಾಗಿ ರಿಟರ್ನ್ ಫೈಲ್ ಮಾಡೋದು ಉತ್ತಮವಾದಂತಹ ನಿರ್ಧಾರ. ಸಮಯಕ್ಕೆ ಸರಿಯಾಗಿ ಮಾಡಿಲ್ಲದಿದ್ದರೆ ನಿಮ್ಮ ಟ್ಯಾಕ್ಸ್ ರೀಫಂಡ್ ಮುಟ್ಟುಗೋಲು ಹಾಕಿಕೊಳ್ಳಬಹುದು. ರಿಟರ್ನ್ ಫೈಲ್ ಮಾಡಿಲ್ಲದಿದ್ದರೆ ವ್ಯಾಪಾರದಲ್ಲಿ ಆದ ನಷ್ಟ ಅಥವಾ ಪ್ರಾಪರ್ಟಿ ನಷ್ಟವನ್ನು ಕ್ಲೇಮ್ ಮಾಡೋದಕ್ಕೆ ಸಾಧ್ಯ ಆಗುವುದಿಲ್ಲ. ಇನ್ನು ಕ್ರೆಡಿಟ್ ಕಾರ್ಡ್ಗಳನ್ನು ಬಳಸೋದು, ಸಾಲ ತೆಗೆದುಕೊಳ್ಳುವುದು, ದೊಡ್ಡ ಮೊತ್ತದ ಪ್ರೀಮಿಯಂ ಇರುವ ಇನ್ಶೂರೆನ್ಸ್ ಪಾಲಿಸಿಗಳಿಗೆ ಅರ್ಜಿಯನ್ನು ಸಲ್ಲಿಸುವುದು ಕೂಡ ಎಲ್ಲದಕ್ಕೂ ಸಮಸ್ಯೆ ಎದುರಾಗಬಹುದು.
ಇನ್ನು ಮೂರನೇ ಕೆಲಸ ಬ್ಯಾಂಕ್ ಲಾಕರ್ಗಳಿಗೆ ಸಂಬಂಧಿಸಿದ್ದು. ಅಗತ್ಯ ದಾಖಲೆಗಳು ಅಥವಾ ಅಮೂಲ್ಯ ವಸ್ತುಗಳಿಗೆ ನೀವು ಬ್ಯಾಂಕ್ ಲಾಕರ್ನ ಬಳಸ್ತಾ ಇದ್ದರೆ ಡಿಸೆಂಬರ್ 31ರೊಳಗೆ ಹೊಸ ಬ್ಯಾಂಕ್ ಲಾಕರ್ನ ಒಪ್ಪಂದಕ್ಕೆ ನೀವು ಸಹಿ ಹಾಕಬೇಕಾಗುತ್ತೆ. ಒಂದು ವೇಳೆ ಈ ಒಪ್ಪಂದಕ್ಕೆ ನೀವು ಸಹಿಯನ್ನು ಹಾಕದಿದ್ದರೆ ನಿಮ್ಮ ಲಾಕರ್ ಫ್ರೀಸ್ ಆಗುತ್ತೆ. RBI ಅನುಷ್ಠಾನಗೊಳಿಸಿದ ಹೊಸ ನಿಯಮದ ಪ್ರಕಾರ ಬ್ಯಾಂಕ್ ಲಾಕರ್ನಲ್ಲಿ ಶಸ್ತ್ರಾಸ್ತ್ರ, ನಗದು ಅಥವಾ ಅಪಾಯಕಾರಿ ಸಾಮಗ್ರಿಗಳನ್ನು ಇಡುವಂತಿಲ್ಲ. ಅದೇ ರೀತಿ ಅಗ್ನಿ ಅನಾಹುತ, ಕಳ್ಳತನ, ಹಿಂಸೆ, ದರೋಡಿ ಇತ್ಯಾದಿ ಸ್ಥಿತಿಯಲ್ಲಿ ಬ್ಯಾಂಕಿನ ನಿರ್ಲಕ್ಷ್ಯ ಇದ್ದರೆ ಬ್ಯಾಂಕೇ ಇದಕ್ಕೆ ಜವಾಬ್ದಾರಿಯಾಗುತ್ತೆ. ನೀವು ಇನ್ನೂ ಮಾಡಿಲ್ಲದ ಇಂತಹ ಯಾವುದೇ ಕೆಲಸಗಳು ಇದ್ದಲ್ಲಿ ಡಿಸೆಂಬರ್ 31ರ ಒಳಗೆ ಈ ಎಲ್ಲ ಕೆಲಸಗಳನ್ನು ದಯವಿಟ್ಟು ಮುಗಿಸಿಕೊಳ್ಳಿ. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ ಮನಿ9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.